ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 1ನೇ ವಾಕ್ಯ. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು ನೋಡಿರಿ. ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು. ಈ ವಾಕ್ಯದಲ್ಲಿ ನಾವು ಧರ್ಮ ಕಾರ್ಯಗಳನ್ನು ಮಾಡುವಾಗ ಹೇಗೆ ಮಾಡಬಾರದು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಉಪದೇಶ ಮಾಡುವಾಗ ಈ ರೀತಿಯಾಗಿ ಹೇಳಿದನು, ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು ನೋಡಿರಿ. ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು ಎಂಬುದಾಗಿ. ನೋಡುವಂಥ ಸಮಯದಲ್ಲಿ ಧರ್ಮ ಕಾರ್ಯ ಅನ್ನುವಾಗ ಮತ್ತೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಒಂದು ಕೊರತೆಯಲ್ಲಿ ಒಂದು ಅವಶ್ಯಕತೆಯಲ್ಲಿ ಇರುವಂಥವರಿಗೆ ನಮ್ಮ ಬಳಿಯಲ್ಲಿ ಇರುವಂಥದ್ದನ್ನು ಕೊಟ್ಟು ಸಹಾಯ ಮಾಡುವಂಥದ್ದು, ಇದನ್ನೇ ಧರ್ಮ ಕಾರ್ಯ ಎಂಬುದಾಗಿ ಹೇಳುವುದು. ಈ ರೀತಿಯಾಗಿ ನಾವು ಮಾಡುವಾಗ 2 ವಿಷಯಗಳು ಮಾತ್ರ ಮುಖ್ಯ. ಮೊದಲನೆಯದಾಗಿ ಆ ಕಷ್ಟದಲ್ಲಿ, ಆ ಇಕ್ಕಟ್ಟಿನಲ್ಲಿ, ಆ ಕೊರತೆಯಲ್ಲಿರುವಂಥ ವ್ಯಕ್ತಿಯ ಕೊರತೆಯು ನೀಗಿಸಲ್ಪಡಬೇಕು, ಇಲ್ಲ ಸ್ವಲ್ಪ ಸಹಾಯವಾಗಬೇಕು. ಅದಕ್ಕಾಗಿ ನಾವು ಆ ಧರ್ಮ ಕಾರ್ಯವನ್ನು ಮಾಡುತ್ತಾ ಇರುವಂಥದ್ದು. ಹಾಗೆ ಎರಡನೆಯದಾಗಿ ದೇವರು ನಮ್ಮನ್ನು ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಇರಬೇಕೆಂಬುದಾಗಿಯೇ ಆರಿಸಿಕೊಂಡಿದ್ದಾನೆ, ಆಶೀರ್ವದಿಸುತ್ತಾ ಇದ್ದಾನೆ. ಆದ್ದರಿಂದ ನಾವು ಮತ್ತೊಬ್ಬರಿಗೆ ಆಶೀರ್ವಾದವಾಗಿರುವಂತೆ ಈ ಕಾರ್ಯಗಳನ್ನ ಮಾಡುತ್ತಾ ಇದ್ದೇವೆ. ಇದೆರಡನ್ನೂ ಕೂಡ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದಕ್ಕಿಂತ ಹೆಚ್ಚಿನ ಯಾವುದೇ ಕಾರ್ಯಗಳಿದ್ದರೂ ಅದನ್ನು ಒಳಗೆ ಸೇರಿಸಿಕೊಳ್ಳದೆ, ಉದಾಹರಣೆಗೆ ಜನರು ನೋಡಲಿ ಎಂಬುದಾಗಿ, ಇಲ್ಲ ಜನರಿಗೆ ಅದು ತಿಳಿಯಲಿ ಎಂಬುದಾಗಿ ವಿಚಿತ್ರವಾದ ಮಾತುಗಳನ್ನು ಆಡಿಕೊಂಡು, ವಿಚಿತ್ರವಾದ ಕಾರ್ಯಗಳನ್ನು ಮಾಡಿಕೊಂಡು, ಏನನ್ನೂ ಕೂಡ ಮಾಡದೆ ಎರಡನ್ನು ಮಾತ್ರ ದೃಷ್ಟಿಯಲ್ಲಿ ಇಟ್ಟುಕೊಂಡು ಎರಡನ್ನು ಯಾರಿಗೂ ತಿಳಿಯದೆ ಮಾಡುವುದಾದರೆ ತಂದೆಯ ಬಳಿಯಿಂದ ಶ್ರೇಷ್ಠವಂತ ಪ್ರತಿಫಲವು ಸಿಗುತ್ತದೆ. ಈ ರೀತಿಯಾಗಿ ಮಾಡದೆ ಮತ್ತೊಬ್ಬರಿಗೆ ತೋರಿಸಿಕೊಂಡು ಏನಾದರೂ ಮಾಡುವಾಗ ಅದರ ಪ್ರತಿಫಲ ಅಲ್ಲಿಗೆ ಮುಗಿಯುತ್ತದೆ. ದೇವರಿಂದ ಯಾವುದೇ ಪ್ರತಿಫಲವೂ ಕೂಡ ಅಂತವರಿಗೆ ದೊರಕುವುದೇ ಇಲ್ಲ. ಇದು ಬರೀ ಧರ್ಮ ಕಾರ್ಯದಲ್ಲಿ ಮಾತ್ರವಲ್ಲ, ದೇವರು ಹೇಳುವಂತ ಎಲ್ಲ ವಿಷಯಗಳಲ್ಲಿ ಕೂಡ ಅನ್ವಯವಾಗುತ್ತದೆ. ದೇವರೊಂದನ್ನ ಹೇಳುವಾಗ ನಾವು ಎಲ್ಲಿಯ ಕಾರ್ಯವನ್ನ ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲವನ್ನು ಕೂಡ ತಿಳಿದು ಅದಕ್ಕಿಂತ ಹೆಚ್ಚಿನದನ್ನ ಅದಕ್ಕೆ ಸೇರಿಸಿಕೊಳ್ಳದೆ ಜನರಿಂದ ಹೊಗಳಿಕೆಯನ್ನ, ಪ್ರಶಂಸೆಯನ್ನ, ಏನೋ ದೊಡ್ಡಸ್ತಿಕೆಯನ್ನ ಎದುರು ನೋಡದೆ ಅವುಗಳನ್ನೆಲ್ಲ ತಳ್ಳಿ ಹಾಕಿ ದೇವರನ್ನ ಮೆಚ್ಚಿಸುವ ಮೇರೆಗೆ ಆ ಕಾರ್ಯವನ್ನ ನೆರವೇರಿಸುವುದಾದರೆ ಮಾತ್ರವೇ ಆ ಕಾರ್ಯದಲ್ಲಿ ಸಿಗುವಂತ ದೇವರ ಪ್ರತಿಫಲಗಳನ್ನ ಜೀವಿತದಲ್ಲಿ ಹೊಂದಬಹುದಾಗಿದೆ. ಅದನ್ನು ಬಿಟ್ಟು ನಾವು ಹೆಚ್ಚಾಗಿ ಸೇರಿಸಿಕೊಳ್ಳುವಂತ ಪ್ರತಿಯೊಂದು ಕಾರ್ಯಗಳು ಕೂಡ ನಾವು ದೇವರಿಂದ ಹೊಂದಬೇಕಾದಂತ ಕಾರ್ಯಗಳನ್ನ ಕತ್ತರಿಸಿ ಹಾಕುತ್ತದೆ, ಇಲ್ಲ ನಮ್ಮ ಜೀವಿತದಲ್ಲದು ಬರದೇ ಇರುವಂತೆ ಅದನ್ನ ತಡೆದು ಬಿಡುತ್ತದೆ. ಆದ್ದರಿಂದ ದೇವರೊಂದು ಜವಾಬ್ದಾರಿಯನ್ನ ಕೊಡುವಾಗ, ಒಂದು ಕಾರ್ಯವನ್ನ ಮಾಡುವುದಕ್ಕೆ ಹೇಳುವಾಗ ಅದನ್ನು ಎಷ್ಟು ಸೀಮಿತವಾಗಿ ಇಟ್ಟುಕೊಂಡು, ಎಷ್ಟು ತ್ವರೆಪಟ್ಟು, ಎಷ್ಟು ಜಾಗರೂಕತೆಯಿಂದ ಅದನ್ನ ಮಾಡುವುದಕ್ಕೆ ಸಾಧ್ಯವೋ ಅಷ್ಟು ಕೂಡ ನಾವು ಶ್ರಮಪಟ್ಟು ಅದನ್ನ ಮಾಡುವಾಗ ದೇವರು ನಿಶ್ಚಯವಾಗಿ ಪ್ರತಿಫಲಗಳನ್ನ ಕೊಡುತ್ತಾರೆ. ಹೆಚ್ಚಿನದನ್ನ ಸೇರಿಸಿಕೊಳ್ಳದೇ ಇರುವವನು ದೇವರಿಂದ ಹೆಚ್ಚಿನದನ್ನ ಖಂಡಿತವಾಗಿ ಹೊಂದುತ್ತಾನೆ. ಹೆಚ್ಚಿನದನ್ನ ಸೇರಿಸಿಕೊಳ್ಳುವವನು ದೇವರಿಂದ ದೊರಕಬೇಕಂತ ಪ್ರತಿಫಲಗಳನ್ನ ಕಡಿಮೆ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಎಚ್ಚರಿಕೆಯಿಂದ ದೇವರು ಹೇಳಿದ ಕಾರ್ಯಗಳನ್ನು ಆತನ ಇಷ್ಟಾನುಸಾರವಾಗಿ ನೆರವೇರಿಸುತ್ತಾ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿರುವಂತೆ ನಾವು ಧರ್ಮ ಕಾರ್ಯವನ್ನ ಮಾಡುವಾಗ ಜನರು ಅದನ್ನ ನೋಡಲಿ ಎಂಬುದಾಗಿ ಮಾಡಬಾರದು. ಆ ರೀತಿಯಾಗಿ ಮಾಡುವುದಾದರೆ ತಂದೆಯ ಹತ್ತಿರದಿಂದ ನಮಗೆ ಸಿಗಬೇಕಂತ ಪ್ರತಿಫಲ ಸಿಕ್ಕುವುದಿಲ್ಲ. ಇದನ್ನ ಎಲ್ಲ ಕಾರ್ಯಗಳಲ್ಲಿ ಕೂಡ ನಾವು ಅನುಸರಿಸುವುದಕ್ಕೆ ಅಪ್ಪ ಎಷ್ಟು ಬೇಕು ಅಷ್ಟನ್ನು ಮಾತ್ರವೇ ಅದನ್ನ ಮಾಡುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು. ಹೆಚ್ಚಿನದನ್ನ ಸೇರಿಸಿಕೊಳ್ಳುವುದು ನಿನ್ನಿಂದ ಹೊಂದಬೇಕಾಗಿರುವುದನ್ನು ಕಡಿಮೆ ಮಾಡುತ್ತದೆ ಎಂಬಂತ ಪ್ರಜ್ಞೆಯಿಂದ ಅವುಗಳನ್ನ ಸೇರಿಸಿಕೊಳ್ಳದೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ತ್ವರೆಪಟ್ಟು ಮಾಡುವುದಕ್ಕೆ, ನಿನ್ನ ಇಷ್ಟಾರ್ಥಗಳ ನೆರವೇರಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು, ಬಲವನ್ನು ಅನುಗ್ರಹಿಸು ಕರ್ತನೆ. ತಡೆಗಳು ನೀಗಲಿ, ಆಶೀರ್ವಾದ ಕೊರತೆಗಳು ನೀಗಲಿ. ಯೇಸುವಿನ ನಾಮದಲ್ಲಿ ಅಪ್ಪ ಕೈ ಹಾಕುವಂತ ಕಾರ್ಯಗಳಲ್ಲಿ ಇನ್ನು ಮುಂದೆ
ಮುಂದೆ ಸಫಲತೆಗಳು ಉಂಟಾಗಲಿ ಕರ್ತನೆ. ಇದುವರೆಗೂ ಕಂಡಂತ ನಷ್ಟಗಳೆಲ್ಲ ನೀಗಿ ಲಾಭ ಉಂಟಾಗಲಿ ಅಪ್ಪ. ಜೀವಿತಗಳು ಆಶೀರ್ವದಿಸಲ್ಪಡಲಿ, ಅಭಿವೃದ್ಧಿಯನ್ನು ಉಂಟು ಮಾಡು. ಕುಟುಂಬವನ್ನು ಆಶೀರ್ವದಿಸೋಪ್ಪ. ಆರೋಗ್ಯವನ್ನು, ಬಲವನ್ನು ಕೊಟ್ಟು, ದೀರ್ಘಾಸನ ಕೊಟ್ಟು ತೃಪ್ತಿಪಡಿಸು. ನೀನು ಅರ್ಥಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾತ್ಮನಿಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.